ಸೊ ಹೆಲೋ ಮಕ್ಕಳೇ, ನೋಡಿ ಇಂಟರ್ವಲ್ಸ್ ಹ್ಯಾಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದರೆ ಇವಾಗ ನೋಡಿ, ನಾವು ಫಸ್ಟಿಗೆ ಹೀಗೆ ಬರೀತಿದ್ವಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇಲ್ಲೊಂದು ನಂಬರ್ ಬರೀತಿದ್ವಿ 2 ಅಂತೇಳಿ ತೊಗೊಳ್ಳೋಣ. ವೆನ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಹೀಗೆ ಬರೀತಿದ್ವಿ, ಓಕೆನಾ. ರಿಯಲ್ ನಂಬರ್ಸ್ನ ಹೇಗೆ ಡಿಫೈನ್ ಮಾಡೋದು ಅಂತ ಹೇಳಿದರೆ, ಎಕ್ಸ್ ಸಚ್ ದ್ಯಾಟ್ ಮೈನಸ್ ಇನ್ಫಿನಿಟಿಯಿಂದ ಮೈನಸ್ ಇನ್ಫಿನಿಟಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಲೆಸ್ ದೆನ್ ಪ್ಲಸ್ ಇನ್ಫಿನಿಟಿ. ಈ ರೀತಿ ರಿಯಲ್ ನಂಬರ್ಸ್ನ ಡೆಫಿನಿಷನ್. ಇವಾಗ ನೋಡಿ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಇಲ್ಲಿ ಬರೀಬೇಡಿ, ಯಾಕೆಂದರೆ ಎಕ್ಸಿನ ಡೆಫಿನಿಷನ್ ಇದೆ, ರಿಯಲ್ ನಂಬರ್ ಡೆಫಿನಿಷನ್ನೇ ಇದನ್ನು ಬರೀತಿದ್ದೇವೆ. ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬರೆಯೋದು ವೇಸ್ಟ್, ಏಕೆಂದರೆ ಇದನ್ನು ಆರ್ ಡಿಫೈನ್ ಮಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ. ಎಕ್ಸ್ ಅಂದರೆ ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿ ಮಟ್ಟ ಬಿಲಾಂಗ್ ಆಗುತ್ತೆ. ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತಿದ್ವಿ. ಇವಾಗ ಕೆಲವೊಂದು ಸಲ ಏನಾಗುತ್ತೆ, ನಂಬರ್ಸ್ನ ರೆಪ್ರೆಸೆಂಟ್ ಮಾಡುವಾಗ ಈ ರೀತಿಯಲ್ಲಿ ಬರೆಯದಂತೆ ನಾವು ಈ ರೀತಿಯಲ್ಲಿ ಬರೀತೇವೆ, 0, 2 ಇಲ್ಲಿ ಬ್ರ್ಯಾಕೆಟ್ ಹಾಕ್ತಿದ್ದೇವೆ. ಇವಾಗ ಬ್ರ್ಯಾಕೆಟ್ ನೋಡಿ, ಫಸ್ಟ್ ಆಫ್ ಆಲ್ ಕಾಮನ್ ಬ್ರ್ಯಾಕೆಟ್ ಇದೆಯಲ್ಲ, ಇದರೊಳಗೆ ನಾವು ಈ ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇರುತ್ತೆ, ಇಲ್ಲೊಂದು ಪಾಯಿಂಟ್ ಇರುತ್ತೆ, ಎರಡೇ ನಂಬರ್ ಇರುತ್ತೆ ಈ ಥರ. ಸೊ ಇಲ್ಲಿ ಕಾಮನ್ ಬ್ರ್ಯಾಕೆಟ್ ಹಾಕಿದರೆ, ಅಂದರೆ ಒಂದು ಕಾಮನ್ ಬ್ರ್ಯಾಕೆಟ್ ಹಾಕಿದರೆ ಇದೇನಾಗುತ್ತೆ, ಎಕ್ಸ್ಕ್ಲೂಡ್ ಆಗುತ್ತೆ, ಇದು ಎಕ್ಸ್ಕ್ಲೂಡ್ ಆಗುತ್ತೆ ಕಾಮನ್ ಬ್ರ್ಯಾಕೆಟ್ ಹಾಕಿದರೆ. ಅದೇ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದರೆ ಎರಡೂ ಇನ್ಕ್ಲೂಡ್ ಆಗುತ್ತೆ, ಇಲ್ಲಿ ಎರಡು ನಂಬರ್ ಇರುತ್ತೆ, ಎರಡೂ ನಂಬರ್ ಇನ್ಕ್ಲೂಡ್ ಆಗುತ್ತೆ. ಸೊ ಹೀಗೆ ಬರಿಬೋದು. ಆಮೇಲೆ ಕೆಲವೊಂದು ಸಲ ಹೀಗೆ ಬರೀತಾರೆ, ಅಂದರೆ ಇದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ, ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. ಹೀಗೆ ಬರೆದ್ರೂ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ, ಇದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಕಾಮನ್ ಬ್ರ್ಯಾಕೆಟ್ ಇದ್ದಾಗ ಎಕ್ಸ್ಕ್ಲೂಡ್ ಮಾಡ್ತೀವಿ ಅಷ್ಟೇ. ಇದರೊಳಗೆ ನೋಡಿ, 0 ಲೆಸ್ ದೆನ್ 0 ಇದೆ, ಇಲ್ಲಿ ಈಕ್ವಲ್ ಸೈನ್ ಇಲ್ಲ ಅಂತೇಳಿ ಕಾಮನ್ ಬ್ರ್ಯಾಕೆಟ್ ಬರುತ್ತೆ, ಇಲ್ಲಿ ಈಕ್ವಲ್ ಸೈನ್ ಇದೆ, ಸೊ ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಹೀಗೆ ಬರೀತೇನೆ, ಸೊ ನೋಡಿ ಮಕ್ಕಳೇ, ಇವಾಗ ಈ ರೀತಿಯಲ್ಲಿ ಹೀಗೇನೋ ಸೀಕ್ವೆನ್ಸ್ ಕೊಟ್ಟರೆ ಇದರೊಳಗೆ ಹೇಗೆ ಬರೆಯೋದು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಈಕ್ವಲ್ ಹುಡುಕಿ, ಈಕ್ವಲ್ ಇಲ್ಲ ಅಂತ ಹೇಳಿದರೆ ಬ್ರ್ಯಾಕೆಟ್ ಬರುತ್ತೆ. ಇವೆರಡು ನಂಬರ್ಸ್ ಬರೀರಿ, ಕಾಮ ಹಾಕ್ರಿ. ಇದ ನಂತರ ಇದು ನೋಡಿ, ಈಕ್ವಲ್ ಇದೆ, ಎರಡು ಕಡೆ ಈಕ್ವಲ್ ಇದೆ, ಬ್ರ್ಯಾಕೆಟ್ ಹಾಕಿ, ಸ್ಕ್ವೇರ್ ಬ್ರ್ಯಾಕೆಟ್, ಎ ಕಾಮ ಬಿ. ಇದರೊಳಗೆ ಒಂದು ಕಡೆ ಈಕ್ವಲ್ ಇಲ್ಲ, ಒಂದು ಕಡೆ ಈಕ್ವಲ್ ಇದೆ, ಸೊ ಇದೇನಾಗುತ್ತೆ, ಒಂದು ಕಡೆ ಸ್ಕ್ವೇರ್ ಬ್ರ್ಯಾಕೆಟ್, ಒಂದು ಕಡೆ ಕಾಮನ್ ಬ್ರ್ಯಾಕೆಟ್, ಎ ಕಾಮ ಬಿ. ಯಾವಾಗ ನೆನ್ಪಿಟ್ಟರೆ, ಸಣ್ಣದಿರೋದು ಲೆಫ್ಟ್ ಸೈಡ್ ಬರುತ್ತೆ, ದೊಡ್ಡದಿರೋದು ರೈಟ್ ಸೈಡ್ ಬರುತ್ತೆ. ಈಗ ನೋಡಿ, ಎ ಕಾಮ ಬಿ ಇದೆ, ಈಕ್ವಲ್ ಸೈನ್ ಇಲ್ಲಿದೆ, ಸೊ ಸ್ಕ್ವೇರ್ ಬ್ರ್ಯಾಕೆಟ್, ಇಲ್ಲಿ ಬರುತ್ತೆ ಕಾಮನ್ ಬ್ರ್ಯಾಕೆಟ್. ಇವಾಗ ಈ ಕೇಸ್ನಲ್ಲಿ ನೀವೇನು ಬರೀಬೋದು, ಎ ಅಂತ ಬರೀತೀರಾ, ಕಾಮ. ಇವಾಗ ಈ ಸೈಡ್ ಏನಿದೆ, ಈ ಸೈಡ್ ಏನಿಲ್ಲ ಅಂದರೆ ಇನ್ಫಿನಿಟಿ ಇದೆ, ಇದನ್ನು ಬರೆಯಲ್ಲ ಯಾರು, ಆದರೆ ಹೀಗೆ ಬರೀತಾರೆ. ಮತ್ತು ಇನ್ಫಿನಿಟಿಗೆ ಯಾವಾಗ ಹೋಯ್ತಲ್ಲ, ಕಾಮನ್ ಬ್ರ್ಯಾಕೆಟೇ ಬರುವುದು, ಯಾಕೆಂದರೆ ಇನ್ಫಿನಿಟಿ ಈಸ್ ಸೋ ಬಿಗ್, ನೀವು ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೋಸ್ಕರ ಅದನ್ನು ಓಪನ್ ಬ್ರ್ಯಾಕೆಟ್ನಲ್ಲಿ ಬರಿತೇವೆ. ಇದು ನೋಡಿ, ಇಲ್ಲಿ ಈಕ್ವಲ್ ಸೈನ್ ಇದೆ, ಸೊ ಹೀಗೆ ಬರೆಯೋದು ಸ್ಕ್ವೇರ್ ಬ್ರ್ಯಾಕೆಟ್. ಇದನ್ನು ಹೇಗೆ ಬರೆಯೋದು ಅಂದರೆ ಎ ಪ್ಲಸ್ ಇನ್ಫಿನಿಟಿ, ಯಾಕೆಂದರೆ ನೋಡಿ, ಇವಾಗ ಇಲ್ಲಿ ಏನು ಇಲ್ಲ ಅಂತ ಹೇಳಿದರೆ ಪ್ಲಸ್ ಇನ್ಫಿನಿಟಿ ಅಂತ ತೊಗೊತಿದ್ದೇನೆ, ದೇಸ್ ನಥಿಂಗ್, ಸೊ ಐ ಆಮ್ ಟೇಕಿಂಗ್. ಇಲ್ಲಿ ನೋಡಿ, ಇಲ್ಲಿ ಈಕ್ವಲ್ ಸೈನ್ ಇಲ್ಲ, ಸೊ ಇದು ಓಪನ್ ಆಗುತ್ತೆ. ಮತ್ತು ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಯಾವಾಗ ಹೋಯ್ತಲ್ಲ ಓಪನ್ನೇ ಇರುತ್ತೆ, ಸೊ ಇಲ್ಲೂ ಓಪನ್ ಬರುತ್ತೆ. ಇದರೊಳಗೆ ನೋಡಿ, ಒಂದು ನಿಮಿಷ, ಬಿ ಈಸ್ ಲೆಸ್ ದೆನ್ ಎಕ್ಸ್, ಇದು ಹೀಗೆ ಇತ್ತು, ಕರೆಕ್ಟ್ ಇತ್ತು. ಸೊ ಈಗ ನೋಡಿ, ಇಲ್ಲೇ ಲೆಫ್ಟ್ ಸೈಡ್ ಏನೂ ಇಲ್ಲ, ಲೆಫ್ಟ್ ಸೈಡ್ ಏನೂ ಇಲ್ಲ ಅಂದರೆ ಮೈನಸ್ ಇನ್ಫಿನಿಟಿ ಬರುತ್ತೆ, ಓಪನ್ ಬ್ರ್ಯಾಕೆಟ್, ಕಾಮ ಬಿ, ಇಲ್ಲಿ ಈಕ್ವಲ್ ಸೈನ್ ಇಲ್ಲ, ಅದಕ್ಕೋಸ್ಕರ ಓಪನ್ ಬ್ರ್ಯಾಕೆಟ್. ಇಲ್ಲೇನಾಗುತ್ತೆ, ಎಕ್ಸ್ ಲೆಸ್ ದೆನ್ ಬಿ, ಇಲ್ಲೇ ಫಸ್ಟ್ ಆಫ್ ಆಲ್ ಇಲ್ಲೇ ನೆಗೆಟಿವ್ ನಂಬರ್ ಇದೆ, ಓಕೆ, ನೆಗೆಟಿವ್ ಇದೆ ಅಂತೇಳಿ ಇಲ್ಲಿ ಬರೆಯಲ್ಲ ಯಾರು, ಏಕೆಂದರೆ ರೆಪ್ರೆಸೆಂಟ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲೇನಿಲ್ಲ ಅಂದರೆ ಮೈನಸ್ ಇನ್ಫಿನಿಟಿ ಇದೆ ಅಂಥೇಳಿ, ಓಪನ್ ಬ್ರ್ಯಾಕೆಟ್, ಯಾಕಂದರೆ ಇನ್ಫಿನಿಟಿಗೆ ಮೈನಸ್ ಇದೆ, ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿಗೆ ಓಪನ್ ಬ್ರ್ಯಾಕೆಟ್ ಬರುತ್ತೆ, ಕಾಮ ಬಿ, ಓಕೆ. ಇಲ್ಲಿ ಈಕ್ವಲ್ ಸೈನ್ ಇದೆ, ಸೊ ಇಲ್ಲಿ ಈಕ್ವಲ್ ಇದ್ದರಿಂದ ಸ್ಕ್ವೇರ್ ಬ್ರ್ಯಾಕೆಟ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ನಾನು ತುಂಬ ಪ್ರಯಾಸ ಪಟ್ಟಿದ್ದೀನಿ, ಏನು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ನ್ಯೂಮರಿಕಲ್ಸಲ್ಲಿ ನಿಮಗೆ ಯಾವಾಗಾದರೂ ಏನಾದರೂ ಕೊಟ್ಟರೆ, ನಿಮಗೆ ಇದನ್ನು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಕ್ಯಾಲ್ಕುಲಸ್ನಲ್ಲಿ ಯೂಸ್ ಆಗುತ್ತೆ,
ಅಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಅಲ್ಲಿ ನಾನು ಕಲಿಸ್ತೇನೆ ಹೇಗೆ ಯೂಸ್ ಮಾಡೋದು ಅಂತೇಳಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೈಪ್ ಅಂತೇಳಿ ಒಂದು ಆಪ್ಷನ್ ಇದೆ, ದಯವಿಟ್ಟು ಅದನ್ನು ಹೈಪ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿದರೆ ನೀವು ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ವೀಡಿಯೋಸ್ಗೆ ಸ್ವಲ್ಪ ರೀಚ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.